Okay. Give me one. ಹೆಂಗಮ್ಮ ಇದು? Okay, thank you. Give me one only. ಇದು ಹೆಂಗಪ್ಪ? ಹೌದಾ, ಚೆನ್ನಾಗಿರೋದು ನೋಡ್ಕೊಡಪ್ಪ. ಇದು ಓಕೆ, ಥ್ಯಾಂಕ್ ಯು. ಇದು ಹೆಂಗಮ್ಮ? ಮ್ಯಾಂಗೋ ಹೇಗೆ? ಸೀತಾಫಲ? ಓಕೆ, ಮ್ಯಾಂಗೋ ಹೆಂಗಮ್ಮ? 30 rupees. 30 rupees. ಓಕೆ, ತಗೊಳ್ಳ ನಾನು? ಓಕೆ, ಹೆಂಗಪ್ಪ ಇದು? ಹೌದಾ, ಚೆನ್ನಾಗಿದಾವೆ, ಕೊಡಪ್ಪ ಒಂದು. ಇಲ್ಲಿ ಬೈ ಮಾಡಿದ್ದು ಪೇ ಇಲ್ಲಿ ಮಾಡೋಣವಾ? ಓ, ತೂಕ ಹಾಕ್ತೀರಾ? ಆಪಲ್ ತರ ಇದೆ ನೋಡಕ್ಕೆ, ಹಣ್ಣೆ ಜಾಸ್ತಿ ಆಯ್ತು. ಎಷ್ಟಾಯ್ತಪ್ಪ? 100 rupees ಆಯ್ತಾ? ಓಕೆ, ತಗೊಳ್ಳಿ. ಸ್ವಲ್ಪ ಇದಾವೆ. ಇನ್ನು ನಾನು ತಗೊಳ್ಳ? ಓಕೆ, ಥ್ಯಾಂಕ್ ಯು. ತರಕಾರಿ ಬೇಕೇನಿದೆ? ಏನ್ ರೇಟ್ ಪುಟ? ಏನಿದು? ಏನ್ ರೇಟು? 10 ರೂಪಾಯಿ. ಇದು ಏನ್ ರೇಟ್? ಇದು ಕ್ಯಾಪ್ಸಿಕಮ್ ತಗೋಬೋದಾ? ಇದು ಇದು ಪುಟ ಟೊಮೆಟೊ. ಇದು ಥ್ಯಾಂಕ್ ಯು. ಎಲ್ಲ ತಗೊಂಡಿದೀವಿ ಆಯ್ತಾ? ಚೆನ್ನಾಗಿದ್ದಾವೆ, ಫ್ರೆಶ್ ಇದಾವೆ. ಥ್ಯಾಂಕ್ ಯು ಪುಟ. ಸರ್ ನಮಸ್ತೆ, ನಿಮ್ಮ ಹೆಸರು? ಇವತ್ತು ದಿಶಾ ಇಂಟರ್ನ್ಯಾಷನಲ್ ಸ್ಕೂಲ್ ಒಳಗಡೆ ವೆಜಿಟೇಬಲ್ಸ್ ಡೇ ಅಂತ ನಡೀತಾ ಇದೆ. ಸೊ ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನಿದೆ ಸರ್? ಸರ್, ಇವತ್ತು ವೆಜಿಟೇಬಲ್ಸ್ ಅಂಡ್ ಫ್ರೂಟ್ಸ್ ಡೇ ಕಾರ್ಯಕ್ರಮ ಮಾಡಿದ್ರೆ ಇದು ಇತ್ತೀಚಿನ ದಿನಗಳಲ್ಲಿ ಅವಶ್ಯಕತೆ ಎಲ್ಲರಿಗೂ ಬೇಕಾಗಿರುವಂತಹ ಒಂದು ಕಾರ್ಯಕ್ರಮ. ಮಕ್ಕಳಿಗೆ ಅವೇರ್ನೆಸ್ ಮಾಡಿದ್ರೆ ಮುಂದಿನ ಜನರಿಗೆ, ಮುಂದಿನ ಯಂಗ್ಸ್ಟರ್ಸ್ಗೆ ಆರೋಗ್ಯದ ಕುರಿತು ವೆಜಿಟೇಬಲ್ಸ್ ಮತ್ತು ಫ್ರೂಟ್ಸ್ ಅನ್ನ ಯೂಸ್ ಮಾಡೋ ಮೂಲಕ ಆರೋಗ್ಯವನ್ನು ಹೇಗೆ ಕಾಪಾಡ್ಕೊಳ್ಬಹುದು ಅನ್ನೋದ್ರ ಬಗ್ಗೆ ಮಕ್ಕಳಿಗೆ ಈ ಕಾರ್ಯಕ್ರಮ ಮಾಡಿ ಅರಿವು ಮೂಡಿಸಿದ್ದು ಎಲ್ಲರಿಗೂ ಖುಷಿಯಾಗಿದೆ. ಈ ಕಾರ್ಯಕ್ರಮ ಮಾಡೋದಕ್ಕೆ ದಿಶಾ ಇಂಟರ್ನ್ಯಾಷನಲ್ ಸ್ಕೂಲ್ ಮತ್ತು ಎಲ್ಲರಿಗೂ ಸಹಿತ ತುಂಬ ಹೃದಯದ ಧನ್ಯವಾದಗಳು ಸರ್.
ಸರ್ ಮತ್ತೆ ಇತ್ತೀಚಿನ ದಿನಗಳೊಳಗಡೆ ಮಕ್ಕಳು ಏನ್ ಮಾಡ್ತಾ ಇದಾರೆ ಅಂತಂದ್ರೆ ವೆಜಿಟೇಬಲ್ಸ್ ಮತ್ತೆ ಫ್ರೂಟ್ಸ್ ತಿನ್ನೋದನ್ನ ಕಡಿಮೆ ಮಾಡಿ ಹೊರಗಡೆ ಈಗ ಜಂಕ್ ಫುಡ್ ಅಂದ್ರೆ ಈಗ ಚಿಪ್ಸ್ ಇರ್ಬೋದು, ಬೇಕರಿ ಐಟಮ್ಸ್ ಇರ್ಬೋದು, ಇಂಥದ್ದೆಲ್ಲ ಜಾಸ್ತಿ ತಿಂತಾ ಇದ್ದಾರೆ. ಸೊ ಅದ್ರ ಬಗ್ಗೆ ನೀವೇನ್ ಹೇಳಕ್ ಇಷ್ಟಪಡ್ತೀರಾ? ಸರ್, ಆದಷ್ಟು ನಾವು ಜಂಕ್ ಫುಡ್ ಗಳನ್ನ ಕಡಿಮೆ ಮಾಡೋ ಮೂಲಕ ಆರೋಗ್ಯವನ್ನ ಕಾಪಾಡ್ಕೊಳ್ಬೇಕು ಅಂತಂದ್ರೆ ಹಸಿರು ತರಕಾರಿಗಳನ್ನ ಮತ್ತೆ ಸಾವಯವ ಗೊಬ್ಬರವನ್ನು ಬಳಸದಿರುವಂತಹ ತರಕಾರಿಗಳು ಮತ್ತೆ ಗೊಬ್ಬರ ಬಳಸದಿರುವಂತಹ ಹಣ್ಣುಗಳನ್ನ ತಿನ್ನುವ ಮೂಲಕ ಆರೋಗ್ಯವನ್ನ ಕಾಪಾಡ್ಕೊಳ್ಳೋಕೆ ಸಾಧ್ಯವಾಗುತ್ತೆ. ಈ ಗೊಬ್ಬರಯುಕ್ತ ಆಹಾರವನ್ನ ತಿನ್ನುವ ಮೂಲಕವಾಗಿ ಇತ್ತೀಚಿನ ದಿನಗಳಲ್ಲಿ ಕ್ಯಾನ್ಸರ್ ಅಂತ ಮಾರಕ ಕಾರ್ಯಗಳಿಗೆ ಒಳಗಾಗುವಂತ ನಾವು ನೋಡ್ತೇವೆ. ಇತ್ತೀಚೆಗೆ ಬೆಳಗ್ಗೆ ಒಂದು ಕಾರ್ಯಕ್ರಮ ಬಂತ ಟಿವಿಯಲ್ಲಿ ಜಂಕ್ ಫುಡ್ ಅನ್ನ ತಿಂದಿರುವಂತಹ ಒಂದು 16 ವರ್ಷದ ಯುವತಿ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗಿದ್ದಾಳೆ ಅಂತ ಬಂತು. ಇವೆಲ್ಲ ಯಾಕಪ್ಪ ಅಂತ ಈ ಜಂಕ್ ಫುಡ್ ಗಳಿಂದ ಈ ರೀತಿಯಾದಂತಹ ಸಮಸ್ಯೆಗಳು ಯುವಜನತೆ ಒಳಗಾಗ್ತವೆ. ಹಾಗಾಗಿ ಸಾವಯವ ಗೊಬ್ಬರಗಳನ್ನ ಬಳಸುವ ಮೂಲಕವಾಗಿ ಉತ್ತಮವಾದಂತಹ ವೆಜಿಟೇಬಲ್ಸ್ ಮತ್ತು ಫ್ರೂಟ್ಸ್ ಅನ್ನ ಸೇವನೆ ಮಾಡುವ ಮೂಲಕವಾಗಿ ಅವರ ಆರೋಗ್ಯವನ್ನ ಕಾಪಾಡ್ಕೊಳ್ಬೇಕು. ಅದ್ರ ಕಡೆಗೆ ನೀವು ದಾಪುಗಾಲಿಟ್ಟಿರುವಂತದ್ದು ಅತ್ಯಂತ ಸಮಾಜಕ್ಕೆ ಒಂದು ದೊಡ್ಡ ಕೊಡುಗೆ ಅಂತ ನಾನು ಅನಿಸುತ್ತೇನೆ. ಮತ್ತೆ ಇವಾಗ ಎಲ್ಲ ಬಂದಿರುವಂತ ಪೇರೆಂಟ್ಸ್ ಗೆ ಸೊ ಏನ್ ಹೇಳಕ್ ಇಷ್ಟಪಡ್ತೀರಾ ನೀವು ಆಸ್ ಅ ಪೇರೆಂಟ್ ಆಗಿ? ನೀವು ಇನ್ನೊಂದು ಪೇರೆಂಟ್ಸ್ ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಸರ್, ನನ್ನನ್ನು ಒಳಗೊಂಡಂತೆ ಎಲ್ಲ ಪೇರೆಂಟ್ಸ್ ಹೇಳುವಂತದ್ದು ಆದಷ್ಟು ಜಂಕ್ ಫುಡ್ ಅನ್ನ ಕಡಿಮೆ ಮಾಡಿಸಿ ತರಕಾರಿ ಹಣ್ಣುಗಳನ್ನ ಸೇವನೆ ಮಾಡುವ ಮೂಲಕವಾಗಿ ನಮ್ಮ ಮಕ್ಕಳ ಆರೋಗ್ಯವನ್ನ ಮುಂದಿನ ನಮ್ಮ ದೇಶದ ಯುವ ಜನತೆಗೆ ಬೇಕಾಗಿರುವಂತಹ ಸದೃಢ ಆರೋಗ್ಯವನ್ನು ಕೊಡೋದಕ್ಕೆ ಈ ಆಹಾರಗಳು ಸಹಕಾರ ಆಗುತ್ತೆ ಅನ್ನೋದು ನನ್ನ ಅನಿಸಿಕೆ. ಸರ್ ನಮಸ್ತೆ. ಸರ್ ನಮಸ್ತೆ ಸರ್. ಸರ್ ನಿಮ್ಮ ಹೆಸರು? ನನ್ನ ಹೆಸರು ಪ್ರವೀಣ್ ಸೊರಟೂರ್ ಅಂತ. ನಿಮ್ಮ ಮಗಳು ಎಷ್ಟನೇ ಕ್ಲಾಸ್ ಓದ್ತಿದ್ದಾರೆ ಸರ್? ನಮ್ಮ ಮಗ ಇದ್ದಾನೆ, ಶ್ರೀನಿಧಿ ಅಂತ, UKG ಡೈರಿ ಸೆಕ್ಷನ್ ಅಲ್ಲಿ. ಸೊ ಇವತ್ತು ದಿಶಾ ಸ್ಕೂಲ್ ಒಳಗಡೆ ಫ್ರೂಟ್ಸ್ ಡೇ ಮತ್ತೆ ವೆಜಿಟೇಬಲ್ಸ್ ಡೇ ಅಂತ ಮಾಡ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಸರ್? ಇದೊಂದು ಬಹಳ ಉತ್ತಮವಾದಂತಹ ಒಂದು ಕಾರ್ಯಕ್ರಮ ಅಂತ ಹೇಳ್ತೀನಿ. ಯಾಕಂತಂದ್ರೆ ಇವತ್ತು ನಾವು ನೋಡ್ತೀವಿ ಸಾಮಾನ್ಯವಾಗಿ ಧರ್ಮೋ ರಕ್ಷತಿ ರಕ್ಷತಃ ಅಂತ ಹೇಳ್ತಾರೆ. ಆದ್ರೆ ಇವತ್ತಿನ ದಿನಮಾನದಲ್ಲಿ ಆರೋಗ್ಯವೋ ರಕ್ಷತಿ ರಕ್ಷತಃ ಅಂತ ನಾವು ನಮ್ಮ ಜೀವನವನ್ನ ಸಾಗಿಸ್ಬೇಕಾಗಿದೆ. ಏಕೆಂತಂದ್ರೆ ಇವತ್ತಿನ ದಿನಮಾನದಲ್ಲಿ ಎಲ್ಲ ಕಡೆ ನಾವು ನೋಡ್ತೀವಿ, ಎಲ್ಲ ಪೊಲ್ಯೂಷನ್ ಇದೆ. ಅನಂತರ ನಾವು ತಿನ್ನುವಂತ ಆಹಾರನೂ ಸಹಿತ ಅಷ್ಟೊಂದು ಉತ್ತಮವಾಗಿಲ್ಲ, ಬಹಳಷ್ಟು ರಾಸಾಯನಿಕಗಳನ್ನು ಬಳಸ್ತಾ ಇದ್ದಾರೆ. ಅದರಲ್ಲಿ ನಾವು ಈಗ ಜಂಕ್ ಫುಡ್ ನೊಳಗೂ ಸಹಿತ ಬಹಳಷ್ಟು ರಾಸಾಯನಿಕಗಳನ್ನೇ ಬಳಸಿ ಸೇವನೆ ಮಾಡ್ತಾ ಇರ್ತಾರೆ. ಅವುಗಳನ್ನು ತಿನ್ನೋದ್ರಿಂದ ನಮ್ಮ ಆರೋಗ್ಯಕ್ಕೂ ಸಹಿತ ಬಹಳಷ್ಟು ತೊಂದರೆ ಉಂಟಾಗುತ್ತೆ. ಮಕ್ಕಳಲ್ಲಿ ಇಂತಹ ರೂಢಿಯನ್ನು ಬೆಳೆಸಬೇಕಾಗಿದ್ರೆ ಮನೆಯಲ್ಲಿ ನಾವು ಹೇಳ್ತೀವಿ, ಆದ್ರೆ ಶಾಲೆಯಲ್ಲಿ ಹೇಳಿದಾಗ ಯಾಕಂದ್ರೆ ಗುರುಗಳೇ ಅವ್ರಿಗೆ ಎಲ್ಲ ಫೈನಲ್, ಅವ್ರು ಹೇಳಿದಂತದ್ದು ವೇದವಾಕ್ಯ ಅವರಿಗೆ. ಅದೇ ಶಾಲೆಯಲ್ಲಿನ ಈ ರೀತಿಯಾದಂತಹ ಕಾರ್ಯಕ್ರಮ ಮಾಡಿದ್ರೆ ಮನೆಯಲ್ಲಿಯೂ ಸಹಿತ ಅದನ್ನ ಅವ್ರಿಗೆ ರೂಢಿಸ್ಕೊಳ್ತಾರೆ ಅನ್ನೋಂಥದ್ದು ನನ್ನ ಅಭಿಪ್ರಾಯ. ಸರಿ, ಇವಾಗ ಬಂದಿರುವಂತ ಪೇರೆಂಟ್ಸ್ಗೆ ಅಂಡ್ ಮಕ್ಕಳಿಗೆ ನೀವೇನ್ ಹೇಳಕ್ ಇಷ್ಟಪಡ್ತೀರಾ? ಇವತ್ತು ಬಂದಿರುವಂತಹ ಪೇರೆಂಟ್ಸ್ಗೆ ನಾ ಹೇಳುವಂತದ್ದು ಏನಂದ್ರೆ ಆರೋಗ್ಯಕ್ಕೆ ಬಹಳಷ್ಟು ಪ್ರಾಮುಖ್ಯತೆಯನ್ನು ಕೊಡ್ರಿ. ಆರೋಗ್ಯ ಇದ್ರೇನೆ ಮತ್ತೆ ನಮ್ಮ ಜೀವನ ನಡೆಸೋದಕ್ಕೆ ಸಾಧ್ಯ. ನಾವು ಆರೋಗ್ಯನೇ ನಾವು ಕಳ್ಕೊಂಡ್ಬಿಟ್ರೆ ಎಷ್ಟೇ ನಾವು ಹಣ ಇದ್ರೂ ಸಹಿತ ಅದು ಉಪಯೋಗ ಆಗಲ್ಲ. ಹಾಗಾಗಿ ಆರೋಗ್ಯಕ್ಕೆ ಬಹಳಷ್ಟು ಮಹತ್ವ ಕೊಡ್ಬೇಕನ್ನುವಂಥದ್ದು ನನ್ನ ಒಂದು ಅಭಿಪ್ರಾಯ. ಅನಂತರ ಪೇರೆಂಟ್ಸ್ಗೂ ಸಹಿತ ಈ ಒಂದು ಸಲಹೆಯನ್ನು ನಾವು ಕೊಡ್ತೀವಿ. ಸರ್, ಇವಾಗ ನೀವು ಮನೆ ಒಳಗಡೆ ಮಕ್ಕಳಿಗೆ ಜಂಕ್ ಫುಡ್ಸ್ ಏನಿರುತ್ತೆ, ಬೇಕರಿ ಐಟಮ್ಸ್ ಇರುತ್ತಲ್ಲ, ಅದನ್ನ ಯಾವ ರೀತಿ ನೀವು ಅವಾಯ್ಡ್ ಮಾಡಕ್ಕೆ ಪ್ರಯತ್ನ ಪಡ್ತೀರಾ? ನಮ್ಮ ಮನೆಯಲ್ಲಂತೂ ಬಹಳ 1% ಹೇಳ್ಬೋದು. ಏನಾದ್ರೂ ಒಂದು ಕಾರ್ಯಕ್ರಮ ಇದ್ದಲ್ಲಿ ಮಾತ್ರ ನಾವು ಏನೋ ಹೊರಗಡೆಯಿಂದ ತಂದಿದ್ದ ಬೇರೆ ಯಾರೋ ಮಕ್ಕಳಿಂದ ಸ್ವೀಕಾರ ಮಾಡಿದ್ದಿರ್ಬೋದು ಹೊರತು ನಾವಂತರೂ ಬೇಕರಿ ಐಟಮ್ಸ್ ಅನ್ನ ತಿನ್ನಂಗೇ ಇಲ್ಲ. ಅದು ಒಂದು ಒಳ್ಳೆಯ ಒಂದು ರೂಢಿ ಇಟ್ಕೊಂಡ್ಬಿಟ್ಟಿದೆ ಮೊದಲಿನಿಂದ. ಯಾಕಂದ್ರೆ ನಾವು ಸಹಿತ ಮೊದಲಿನಿಂದ ನಾವು ಅದನ್ನ ಅದ್ರದ್ದು ಒಂದು ಪೆಟ್ಟು ಅಂತ ಹೇಳ್ತಲ್ಲ, ಅದನ್ನ ಅನುಭವಿಸಿದ ಕಾರಣಕ್ಕಾಗಿ ಅದು ಮುಂದುವರಿಬಾರ್ದು ಅನ್ನೋ ಕಾರಣಕ್ಕಾಗಿ ಮಕ್ಕಳಲ್ಲಿನೂ ಸಹಿತ ಆ ರೂಢಿಯನ್ನು ನಾವು ತೆಗೆದುಹಾಕಿದ್ದೀವಿ. ನಮಸ್ತೆ ಮೇಡಮ್. ನಿಮ್ಮ ಹೆಸರು? ಅಶ್ವಿನಿ ಅಂತ. ನಿಮ್ಮ ಮಗ ಅಥವಾ ಮಗಳು ಎಷ್ಟನೇ ಕ್ಲಾಸ್ ಓದ್ತಿದ್ದಾರೆ ಇಲ್ಲಿ? ನಮ್ಮ ಮಗ ಇಲ್ಲಿ ಸೀನಿಯರ್ KG ಓದ್ತಿದ್ದಾನೆ. ಸೀನಿಯರ್ KG ಓದ್ತಿದ್ದಾರೆ. ಸೊ ದಿಶಾ ಸ್ಕೂಲ್ ಅಲ್ಲಿ ಇವಾಗ ವೆಜಿಟೇಬಲ್ಸ್ ಮತ್ತೆ ಫ್ರೂಟ್ಸ್ ನಡೀತಾ ಇದೆ, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಸರ್, ದಿಶಾ ಇಂಟರ್ನ್ಯಾಷನಲ್ ಸ್ಕೂಲ್ ಅಲ್ಲಿ ವರ್ಷ ಮಾಡ್ತಾ ಇದ್ದಾರೆ. ನಮ್ಮ ಮಗ ಇವಾಗ 3 years ಆಯ್ತು ಇಲ್ಲೇ ಇದ್ದು. ವರ್ಷದಿಂದ ವರ್ಷಕ್ಕೆ ತುಂಬಾ ಚೆನ್ನಾಗಿ ಇದನ್ನ ಮಾಡ್ತಾ ಇದ್ದಾರೆ. ಮಕ್ಕಳು ಮನೇಲಿ ಇವಾಗ ಇಲ್ಲಿ ಇವ್ರು ಹೇಳ್ಕೊಟ್ಟಿರ್ತಾರಲ್ಲ, ಮಕ್ಕಳು ಮನೇಲಿ ನಾವೇ ಜಂಕ್ ಫುಡ್ ತಂದು ಕೊಟ್ಟರು ಕೂಡ ಅಮ್ಮ ಇದನ್ನೆಲ್ಲ ತಿನ್ಬಾರ್ದಮ್ಮ, ನಮ್ ಸ್ಕೂಲಲ್ಲಿ ಹೇಳಿದ್ದಾರೆ, ಇದರಿಂದ ಹಿಂಗಾಗತ್ತೆ ಅಂತ ನಮ್ಗೆ ಹೇಳ್ತಿರ್ತಾನೆ ನಮ್ಮ ಮಗ. ಆಮೇಲೆ ಈ ಫ್ರೂಟ್ಸ್ ವೆಜಿಟೇಬಲ್ಸ್ ತಿನ್ನೋದ್ರಿಂದ ಆಗೋ ಬೆನಿಫಿಟ್ಸ್ ಈ ತರ ಎಲ್ಲ ಹೇಳ್ತಾನೆ ಮನೆಯಲ್ಲಿ. ನಮ್ಗೆ ಒಂಥರ ಪ್ರೌಡ್ ಫೀಲ್ ಆಗತ್ತೆ. ನಾವು ಕಲಿಸ್ಬೇಕಾಗಿದ್ದನ್ನ ನಮ್ಗೆ ಸ್ಕೂಲಲ್ಲಿ ಹೇಳ್ತಾ ಇದ್ದಾರೆ, ಒಂಥರ ಏನೋ ಪ್ರೌಡ್ ಫೀಲ್ ಅನ್ಸುತ್ತೆ ನಮ್ಗೆ. ಅಂಡ್ ಇನ್ನೊಂದು ಇತ್ತೀಚಿನ ದಿನಮಾನವಾಗಿ ಏನಾಗಿದೆ ಅಂತಂದ್ರೆ ಮಕ್ಕಳು ವೆಜಿಟೇಬಲ್ಸ್ ತಿನ್ನೋದನ್ನ ಕಡಿಮೆ ಮಾಡಿ ಜಂಕ್ ಫ್ರೂಟ್ಸ್ ನ ಜಾಸ್ತಿ ಮಾಡಿ ಅದ್ರ ಜೊತೆಗೆ ಮೊಬೈಲ್ ಕೂಡ ಜಾಸ್ತಿ ಯೂಸ್ ಮಾಡ್ತಾ ಇದ್ದಾರೆ. ಸೊ ಮೇಡಮ್, ಇದ್ರ ಜೊತೆಗೆ ನಾನು ಹಂಗೆ ಕೇಳ್ತೀನಿ, ಮೊಬೈಲ್ ಕೂಡ ಮಕ್ಕಳು ಜಾಸ್ತಿ ಯೂಸ್ ಮಾಡಿ ಅದರಿಂದ ಆಗುವಂತ ಎಫೆಕ್ಟ್ಸ್ ನಿಮ್ಗೆ ಏನಾದ್ರು ಗೊತ್ತಿದೆನಾ? ಸೊ ಅದರಿಂದ ಮಕ್ಕಳು ಓದೋದ್ರಲ್ಲಿ ಡಿಸ್ಟ್ರಾಕ್ಟ್ ಆಗುತ್ತೆ, ಮೈಂಡ್ ಡೈವರ್ಟ್ ಆಗುತ್ತೆ ಮೊಬೈಲ್ ಅದು ನೋಡೋದ್ರಿಂದ.
ನಮ್ಮ ಮಗುಗೆ ಈಗ ಹೋಮ್ವರ್ಕ್ ಅದು ಎಲ್ಲ ವಾಟ್ಸಪ್ ಅಲ್ಲೇ ಹಾಕಿರ್ತಾರೆ, ನಾವು ಇಲ್ಲಿ ಕೊಟ್ಟಿದ್ದಾರೆ ನೋಡು ನಿಮ್ ಮಿಸ್ ಹಾಕಿದ್ದಾರೆ ಅಂತ ಹೇಳಿ ಕೊಟ್ರು ಕೂಡ ನೀನು ನೋಡಿ ನಂಗೆ ಹೇಳಮ್ಮ, ಆಮೇಲೆ ನಾನು ಇದು ಮಾಡ್ತೇನೆ, ನಮ್ ಮಿಸ್ ಹೇಳಿದ್ದಾರೆ, ನಮ್ ಸ್ಕೂಲಲ್ಲಿ ಹೇಳಿದ್ದಾರೆ ಮೊಬೈಲ್ ನೋಡ್ಬಾರ್ದು, ಕಣ್ಣು ನೋವಾಗತ್ತೆ, ಈ ತರ ತಲೆನೋವು ಬರುತ್ತೆ, ಈ ತರ ಎಲ್ಲ ಹೇಳ್ತಿರ್ತಾನೆ. ಸೊ ಅವನು ಆಲ್ಮೋಸ್ಟ್ 99% ಅವಾಯ್ಡ್ ಮಾಡ್ತಾನೆ. 1% ಯಾವ್ದಕ್ ಕೊಡೋದಂದ್ರೆ ನಾವಾಗ್ಲಿ ಎಲ್ಗಾರ ಹೋದಾಗ ಕೊಡಕ್ ಹೋದ್ರು ಕೂಡ ಅಮ್ಮ ಬೇಡಮ್ಮ ನಂಗೆ ತಲೆ ನೋಯ್ತದ, ನಮ್ಮ ಮ್ಯಾಮ್ ಹೇಳಿದ್ದಾರೆ ಕಣ್ಣು ನೋವಾಗತ್ತಂತ, ಮಕ್ಕಳು ಯೂಸ್ ಮಾಡಬಾರ್ದು ಅಂತೆಲ್ಲ ಹೇಳ್ತಿರ್ತಾನೆ. ಸ್ವಲ್ಪ ಚೆನ್ನಾಗಿ ಅನ್ಸುತ್ತೆ ನಮ್ಗೆ ಅವ್ನ ಆ ಥರ ಥ್ಯಾಂಕ್ ಯು ಸರ್. ದಿಶಾ ಇಂಟರ್ನ್ಯಾಷನಲ್ ಸ್ಕೂಲ್ ಪ್ರೀ ಪ್ರೈಮರಿ ಒಳಗಡೆ ಇವತ್ತು ವೆಜಿಟೇಬಲ್ಸ್ ನಡೀತಾ ಇದೆ ಅಂಡ್ ಫ್ರೂಟ್ಸ್ ನಡೀತಾ ಇದೆ. ಸೊ ಇದ್ರ ಬಗ್ಗೆ ಆಸ್ ಅ ಪೇರೆಂಟ್ಸ್ ನಿಮ್ಮ ಒಪಿನಿಯನ್ ಏನಿದೆ ಸರ್? ಇಲ್ಲ, ದಿಶಾ ಇಂಟರ್ನ್ಯಾಷನಲ್ ಸ್ಕೂಲ್ ನಮ್ಮ ಸಿಗ್ನಲ್ ಕ್ಷೇತ್ರದಲ್ಲಿ ಇರುವುದು ಸಿಗ್ನಲ್ ತಾಲೂಕಲ್ಲಿ ಅತ್ಯುತ್ತಮವಾಗಿ ಇವರು ನಡೆಸ್ತಾ ಇದ್ದಾರೆ. ಇದರಲ್ಲಿ ವಿಶೇಷವಾಗಿ ನನ್ನ ಮಗ ಇವಾಗ LKG ಕಲಿತಾ ಇದ್ದಾನೆ, ನರ್ಸರಿನೂ ಇಲ್ಲಿ ಕಲ್ತಿದ್ದಾನೆ. ನಾವು ಬಂಕಾಪುರದಿಂದ ನಿಯರ್ ಒಂದು 10 ಕಿಲೋಮೀಟರ್ ಇಲ್ಲಿ ಬಂದು ನಾವು ಮಕ್ಕಳಿಗೆಲ್ಲ ವ್ಯವಸ್ಥಿತವಾಗಿ ಇವರೆಲ್ಲ ಒಳ್ಳೆ ರೀತಿ ಮಾಡ್ತಿದ್ದಾರೆ. ನರ್ಸರಿಯಲ್ಲಿನೂ ಮಕ್ಕಳಿಗೆ ಮೊಬೈಲ್ಗೋಸ್ಕರ ಇದೇ ತರ ಕಾರ್ಯಕ್ರಮ ಮಾಡಿದ್ರು. ಹಾಗೆ ಇವತ್ತಿನ ಮಕ್ಕಳು ಏನಂದ್ರೆ ಒಂದು ಮೊಬೈಲ್ ಕೊಡ್ಬೇಕು ಅವ್ರಿಗೆ, ಏನಾರು ಹೋಮ್ವರ್ಕ್ ಮಾಡ್ಬೇಕು ಅಥವಾ ಅವ್ರು ಏನಾರು ಮಾಡ್ಬೇಕಂದ್ರೆ ಒಂದು ನಾವು ನಮ್ಮ ಪೇರೆಂಟ್ಸ್ ಮಾತು ಕೇಳ್ತೀವಿ. ಇವಾಗ ಹಾಗಲ್ಲ, ಅವ್ರು ನಾವು ಮಕ್ಕಳು ಹೋಗ್ತೀವಿ. ಈಗ ನಿನ್ನೆ ನೈಟ್ ನನ್ನ ಮಗ ಕೇಕ್ ಇಲ್ಲದೆ ನಾವು ಹೋಮ್ವರ್ಕ್ ಮಾಡಂಗಿಲ್ಲ ಅಂದ. ಈಗ ಇವತ್ತಿನ ಈ ಕಾರ್ಯಕ್ರಮ ನೋಡಿ ನಮ್ಗೆ ಬಹಳ ಖುಷಿ ಆಯ್ತು. ಯಾಕಂದ್ರೆ ಮಕ್ಕಳಿಗೆ ಹೆಲ್ತಿ ಫುಡ್ ಅಂದ್ರೆ ಏನು ಮತ್ತು ಅನ್ಹೆಲ್ತಿ ಫುಡ್ ಏನಂದ್ರೆ ಏನು ಅನ್ನೋದು ವಿಶೇಷವಾಗಿ ಎಲ್ಲ ದಿಶಾ ಇಂಟರ್ನ್ಯಾಷನಲ್ ಟೀಚಿಂಗ್ ಸ್ಟಾಫ್ ಕಲಿಸಿದ್ರು. ಆಮೇಲೆ ಈ ತರ ನಾವೆಲ್ಲ ವೇಷಭೂಷಣ ಹಾಕಿ ಪೇರೆಂಟ್ಸ್ ಕರ್ಕೊಂಡ್ ಬಂದ್ವಿ. ಅವ್ರಿಗೆ ಗೊತ್ತಾಗುತ್ತದೆ ಈ ತರ ಕಾರ್ಯಕ್ರಮಗಳು ನಿರಂತರವಾಗಿ ದಿಶಾ ಇಂಟರ್ನ್ಯಾಷನಲ್ ನಡೀತಾ ಇದ್ದಾವೆ. ಹಾಗೆ ಮುಂದಿನ ದಿನಗಳಲ್ಲಿ ನಡಿಬೇಕು. ಮಕ್ಕಳಿಗೆ ಹೆಲ್ತ್ ಮತ್ತು ದೈಹಿಕ ಮತ್ತು ಮಾನಸಿಕ ಬಹಳ ಔಷಧಿ ಇದೆ. ಅದಕ್ಕೋಸ್ಕರ ದಿಶಾ ಇಂಟರ್ನ್ಯಾಷನಲ್ಗೆ ನಾನು ಧನ್ಯವಾದಗಳು. ವೆಜಿಟೇಬಲ್ಸ್ ಮಾರ್ಕೆಟಿಂಗ್ ನೀವು ಬಂದಿದ್ದೀರಾ, ಮಕ್ಕಳು ಮಾರ್ಕೆಟಿಂಗ್ ಬಂದಿದ್ದೀರಾ. ಸೊ ಹೆಂಗ್ ಅನಿಸ್ತಾ ಇದೆ ಇವತ್ತಿಂದು? ಚಲೋ ಇದೆ, ಮಕ್ಕಳಿಗೆಲ್ಲ ಈಗ ತಿಳುವಳಿಕೆ ಕೊಟ್ಟಿದ್ದು ಚಲೋ ಆಯ್ತು. ಸರ್ ಅಜ್ಜಾರ ನಿಮ್ ಕಾಲದೊಳಗಡೆ ಆಗಿನ ಕಾಲದೊಳಗೆ ನೀವೆಲ್ಲ ಹೆಂಗ್ ಮಾಡ್ತಿದ್ರಿ ಅಂತಂದ್ರೆ ಮಾರ್ಕೆಟ್ ಹೋಗ್ತಿದ್ರಿ, ಒಂದ್ ಯಾವ್ದಾದ್ರು ಶನಿವಾರ ಬುಧವಾರ ಅಂತ ಬರ್ತಿತ್ತು. ಮಾರ್ಕೆಟ್ ಜನ ಎಲ್ಲ ಸೇರಿ ಬೇರೆ ಬೇರೆ ಹಳ್ಳಿಯಿಂದ ಬಂದು ತರಕಾರಿ ಎಲ್ಲ ಮಾರ್ತಾರೆ, ನೀವು ಮನೆಯಿಂದ ಚೀಲ ಎಲ್ಲ ತಗೊಂಡೋಗಿ ತರಕಾರಿಗಳು ತಗೊಂಡ್ಬರ್ತೀರಿ. ಬಟ್ ಈಗಿನ ದಿನ ಹೆಂಗಾಗಿದೆ ಅಂತಂದ್ರೆ ಮಕ್ಕಳು ವೆಜಿಟೇಬಲ್ಸ್ ತರಕಾರಿ ಮತ್ತೆ ಫ್ರೂಟ್ಸ್ ಇದೆಲ್ಲ ಇದನ್ನ ತಿನ್ನೋದನ್ನ ಕಡಿಮೆ ಮಾಡಿ ಜಂಕ್ ಫ್ರೂಟ್ಸ್ ಅಂತಂದ್ರೆ ಬೇಕರಿ ಐಟಮ್ಸ್, ಚಿಪ್ಸ್ ಮತ್ತೆ ವೇಪರ್ಸ್ ಇವೆಲ್ಲ ಬರ್ತವೆ, ಇಂಥವನ್ನ ಜಾಸ್ತಿ ತಿಂತಾ ಇದಾರೆ. ಸೊ ಈ ವಿಚಾರ ಬಗ್ಗೆ ನೀವೇನ್ ಹೇಳಕ್ ಇಷ್ಟಪಡ್ತೀರಾ? ಈಗ ಅದೆಲ್ಲ ಆರೋಗ್ಯಕ್ಕೆ ಚಲೋ ಅಲ್ಲ. ಚಲೋ ಅಲ್ಲ, ಇವೆಲ್ಲ ತರಕಾರಿಗಳನ್ನ ಹೆಚ್ಚಿಗೆ ನಾವು ಬಳಸ್ಬೇಕು. ಇವಾಗ ನಮ್ಮ ಮಕ್ಕಳು ತರಕಾರಿ ಮಾಡ್ತಾ ಇದಾರೆ. ಸೊ ಒಂದ್ಸಲ ತಗೋತೀರಾ, ಹೆಂಗ್ ತಗೋತೀರಾ ಅಂತ ನೋಡುವ. ಅದೇ ನೋಡೋಣ, ಕೇಳ್ರಿ ಹೆಂಗ ಇದು ಚೌಳಿಕಾಯಿ. ಹಾ, 10 ರೂಪಾಯಿ ಕೊಡ್ತೀರಾ? ಮತ್ತೆ ಇದು ಹೆಂಗ್ ಕೊಡ್ತೀರಿ? ಎಲ್ಲಿಂದ ತಗೊಂಡ್ರಿ ಇವನ್ನೆಲ್ಲ? ಮಾರ್ಕೆಟ್ ತಿಂದ್ರೆ ಇದಕ್ಕೆ ಏನಂತಾರೆ? ಬನಾನಾ ಬರ್ರಿ ಬರ್ರಿ ಕಡಿಮೆ ಕೊಡಲ್ಲ. ಬರ್ರಿ ಬರ್ರಿ ಆಪಲ್ ತಗೋಬರ್ರಿ, ತಗೋಬರ್ರಿ, ಕಡಿಮೆ ಮಾಡಲ್ಲ. ಬಾಳೆಹಣ್ಣು ತಗೋಬರ್ರಿ. ಹೆಂಗೋ ಹಣ್ಣು ಬರ್ರಿ ಬರ್ರಿ, ಸಪೋಟ ತಗೋಬರ್ರಿ. 10 ರೂಪಾಯಿ ಕಡಿಮೆ, ನಾವ್ ಇಷ್ಟು ತಗೊಂಡೋಗ್ರಿ. ಹಣ್ಣಂಗಮ್ಮ ಹಣ್ಣಮ್ಮ ಏನ್ ಮಾರ್ಕೆಟ್ ನೀವು ಹೇಳಿಲ್ಲ ಅಂದ್ರೆ ನಾವು ಮತ್ ಮಾತಾಡ್ಬೇಕು. ಜೋರಿಗೆ ಹೇಳ್ಬೇಕು. 10 ಹಂಗಮ್ಮ ಇದೆ 10 ರೂಪೀಸ್. 10 ಇದು 10 ರೂಪೀಸ್. ಇದಮ್ಮ
10 rupees. ಇದು 8 rupees. 10 rupees. ಗಟ್ಟಿಶಿಗೆ ಹೇಳ್ರಿ ಇದಮ್ಮಿ 10 rupees. ಹೇಳು 10 rupees ಅಂತ ಹೇಳು. ಹೇಳು ನೀ ಹೇಳು. 10 rupees. ತರಕಾರಿ ತಗೊಳ್ರಿ. ಇದಮ್ಮಿ ಹೇಳಮ್ಮ ಇಲ್ಲಿ ಹೇಳು 20 ಅಂತ ಹೇಳು. 20. ಸರ್ ಇವತ್ತು ವೆಜಿಟೇಬಲ್ ಮಾರ್ಕೆಟ್ಸ್ ಅಲ್ಲಿ ಮಕ್ಕಳ ಜೊತೆಗೆ ಬೆರೆತು ಫ್ರೂಟ್ಸ್ ಎಲ್ಲ ತಗೊಂಡ್ರಿ. ಸೊ ಯಾವ ರೀತಿ ಅನುಭವ ಆಗ್ತಾ ಇದೆ ನಿಮಗೆ? ಇದು ಚೆನ್ನಾಗಿದೆ, ಭಾಳ ಚೆನ್ನಾಗಿ ಕಾಣಿಸ್ತದೆ. ಎಲ್ಲ ಮಾರ್ಕೆಟ್ ಎಲ್ಲ ಈ ದಿಶಾ ಮಾರ್ಕೆಟ್ ಎಲ್ಲ ಚಲೋ ಐತಿ. ಇಲ್ಲ, ಇತ್ತೀಚಿನ ದಿನಮಾನಗಳ ಮಕ್ಕಳು ಏನ್ ಮಾಡ್ತಾ ಇದಾರೆ ಅಂತಂದ್ರೆ ಈ ವೆಜಿಟೇಬಲ್ಸ್ ಮತ್ತೆ ಫ್ರೂಟ್ಸ್ ನ ತಿನ್ನೋದನ್ನ ಕಡಿಮೆ ಮಾಡಿ ಜಂಕ್ ಫ್ರೂಟ್ಸ್ ಅಂತಂದ್ರೆ ಬೇಕರಿ ಐಟಮ್ಸ್ ಜಾಸ್ತಿ ತಿಂತಾ ಇದಾರೆ. ಅದ್ರೊಳಗಡೆ ನಾವು ಆಸ್ ಅ ಪೇರೆಂಟ್ಸ್ ನಾವೇ ಕೂಡ ಅವ್ರಿಗೆ ಜಂಕ್ ಫ್ರೂಟ್ಸ್ ನ ತಿನ್ನೋಕೆ ಪ್ರವೋಕ್ ಮಾಡ್ದಂಗೆ ಆಗ್ತಾ ಇದೆ. ಸೊ ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ನೀವು ಯಾವ ರೀತಿ ಮಕ್ಕಳನ್ನ ಬೆಳೆಸ್ತಾ ಇದಾರೆ ಮನೆಯಲ್ಲಿ? ಇಲ್ಲ, ನಾವು ಎಲ್ಲ ಇದು ಫ್ರೂಟ್ಸ್ ಅಲ್ಲ ವೆಜಿಟೇಬಲ್ ಎಲ್ಲ ತಿನ್ಸಕ್ಕೆ ಇದು ಮಾಡಿಸ್ಬೇಕು. ಜಂಕ್ ಫುಡ್ ಮೇಲೆ ದೂರ ಮಾಡಿಸ್ಬೇಕು, ಭಾಳ ಮುಟ್ಟಿಸ್ಬಾರ್ದು. ಯಾವಾಗ ನಡೀತೈತಿ ಇಲ್ಲಿ ಇದು ಆ್ಯಪಲ್ ಆರೆಂಜ್ ಎಲ್ಲ ತಿನ್ನಿಸ್ಬೇಕು, ಭಾಳ ಚಲೋ ಹೆಲ್ತಿಗೆ. ಓಕೆ ಸರ್ ಇವಾಗ ಮಕ್ಕಳೆಲ್ಲ ಫ್ರೂಟ್ಸ್ ಎಲ್ಲ ತಗೊಂಡ್ರಿ, ನಿಮ್ಗೆ ಶಾಪಿಂಗ್ ಎಲ್ಲ ಮಾಡಿದ್ರೆ ನಿಮ್ಗೆ ಹೆಂಗೆ ಅನಿಸ್ತಾ ಇದೆ ಸರ್? ಭಾಳ ಚೆನ್ನಾಗಿ ಚೆನ್ನಾಗಿ ಅನಿಸ್ತದೆ.